ಶಕ್ತಿ ಅಂದ್ರೆ ನಾನೇ ಅಲ್ವಾ? ಇದು ನನಗಾಗಿಯೇ ಇಟ್ಟಿದ್ದಿರಬಹುದಾ? ಅಂತ ಯೋಚಿಸ್ತಾ ಅದನ್ನ ಬಿಡಿಸ್ತಾ ಶಕ್ತಿ. ಯಾವ್ದಾಗಿದ್ರೆ ಏನು? ಹಾಕ್ ನೋಡ್ಬಿಡೋಣ ಅಂತ ತನ್ನ ಲ್ಯಾಪ್‌ಟಾಪ್ ಓಪನ್ ಮಾಡಿ ಪೆನ್ ಡ್ರೈವ್ ಹಾಕ್ದ. ಅದ್ರಲ್ಲಿ ಶಕ್ತಿ ಅನ್ನೋ ಹೆಸರಿನ ಫೈಲ್ ಓಪನ್ ಮಾಡ್ದಾಗ ಒಂದ್ ವಿಡಿಯೋ ಇತ್ತು. ಅದನ್ನ ಕ್ಲಿಕ್ ಮಾಡ್ದಾಗ ಅವನ ಎದೆ ಬಡಿತ ಜೋರಾಯ್ತು. ವಿಡಿಯೋ ಶುರುವಾಯ್ತು. ಚಿರಾಂತ್ ಸೋಫಾದ ಮೇಲೆ ಕಾಲ್ ಹಾಕ್ಕೊಂಡು ಮುಗುಳ್ನಗ್ತಾ ಕೂತಿದ್ದ. ಅವನ ಹಿಂದೆ ಹಿತ. ಚಿರಾಂತ್ ಮತ್ತೆ ಕೈಯಲ್ಲಿ ಪುಟಾಣಿ ಮಗುವಾಗಿರೋ ಅಮ್ಮು ಇರೋ ಫೋಟೋ ದೊಡ್ಡದಾಗಿ ಗೋಡೆಗೆ ಹಾಕಲಾಗಿತ್ತು. ಶಕ್ತಿ ಕಣ್ಣಿಗೆ ಮೊದಲು ಬಿದ್ದಿದ್ದೆ ಆ ಫೋಟೋ. ಹಾಯ್ ಶಕ್ತಿ, ನೀನ್ ಹೇಗಿದ್ಯಾ ಅಂತ ನಾನು ಕೇಳಲ್ಲ. ನೀನು ಹಾಳಾಗಿ ಹೋಗ್ಬೇಕು ಅಂತ ಬಯಸೋ ಮೊದಲನೇ ಮನುಷ್ಯ ನಾನೇ. ಅದಕ್ಕೆ ಕಾರಣಗಳು ಇವೆ. ಈ ಪೆನ್ ಡ್ರೈವ್ ನಿನ್ ಕೈಗೆ ಸಿಕ್ಕಿರೋದು ಒಂದು ಮ್ಯಾಜಿಕ್ ಅಷ್ಟೆ. ನಿನಗೆ ಇದು ಸಿಗುತ್ತೋ ಇಲ್ವೋ ಗೊತ್ತಿರಲಿಲ್ಲ, ಆದರೆ ಹೇಗಾದರೂ ಮಾಡಿ ನಿಜಾನ ನಿನಗೆ ಹೇಳಬೇಕು ಅನ್ನಿಸ್ತು. ಅದಕ್ಕೆ ಕಾರಣ ಹಿತ. ನಿನ್ ತರಹ ಅಮ್ಮನ ಸೆರಗಿಡ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನೋ ಮುಟ್ಟಾಳ್ರು ಮದುವೆ ಮಾಡ್ಕೊಳ್ಳೋಕೆ ಲಾಯಕ್ಕಿಲ್ಲ. ನನಗೆ ಹಾಗೆ ಅನ್ಸತ್ತೆ. ನೀನು ಕಳ್ಕೊಂಡಿರೋದು ಬೆಲೆ ಕಟ್ಟೋಕ್ಕಾಗದದ್ದು ಶಕ್ತಿ. ನಿನ್ನನ್ನು ಎದುರು ನೋಡಿದಾಗ ನನ್ನ ಕೈಯಾರೆ ಕೊಲ್ಲಬೇಕು ಅನ್ನಿಸ್ತಿತ್ತು. ಆದರೆ ಅಷ್ಟರಲ್ಲೇ ದೇವರು ನನ್ನ ವಿಧಿನ ಬರೆದ್ಬಿಟ್ಟಿದ್ದ. ಈ ವಿಡಿಯೋವನ್ನ ನೀನು ಒಬ್ಬನೇ ನೋಡಬೇಕು, ಅದು ನಿನಗೆ ಒಳ್ಳೆಯದು ಅಂತ ಇತ್ತು. ಶಕ್ತಿ ಅಲ್ಲಿಗೆ ವಿಡಿಯೋ ನಿಲ್ಲಿಸ್ದ. ತಿರುಗಿ ನೋಡಿದಾಗ ಅಮ್ಮು ಕಣ್ಣುಜ್ತಾ ಎದ್ದು ಕೂತಿದ್ಲು. ಅಮ್ಮು, ಅಪ್ಪ ಇಲ್ಲೇ ಇದ್ದೀನಿ ಕಂದ ಅಂತ ಮಗಳನ್ನ ಎತ್ಕೊಂಡು ಹಿತಾಳನ್ನ ಹುಡುಕ್ತಾ ಹೋದ. ಆದರೆ ಅವನ ಮನಸ್ಸೆಲ್ಲ ವಿಡಿಯೋದ ಮೇಲೆ ಇತ್ತು. ಹಿತ, ಅಮ್ಮು ಎದ್ಲು. ಇವಳಿಗೆ ಊಟ ಮಾಡಿಸು ಅಂದ. ನೀವು ಹೇಳಿನೇ ನಾನು ಮಾಡಬೇಕು ಅಂತ ಏನಿಲ್ಲ ಅಂತ ಹಿತ ಉತ್ತರಿಸಿದ್ಲು. ಅವಳ ಜೊತೆಗೆ ವಾದ ಮಾಡೋ ಸ್ಥಿತಿಯಲ್ಲಿ ಅವನಿಲ್ಲದೆ ಇರೋ ಕಾರಣ, ಸರಿ ನಾನು ಹೇಳಿದ್ದನ್ನು ನೀರು ಹಾಕಿ ಅಳಿಸ್ಬಿಡು, ನೀನೇ ಮಾಡ್ತಿದ್ಯಾ ಅನ್ಕೋ ಅಂತ ಹೇಳಿ ಅವಸರವಾಗಿ ರೂಮಿಗೆ ಬಂದ ಶಕ್ತಿ. ಬಾಗಿಲು ಹಾಕಿ ಮತ್ತೆ ವಿಡಿಯೋ ನೋಡೋಕೆ ಶುರು ಮಾಡ್ದ. ವಿಡಿಯೋದಲ್ಲಿ ಚಿರಾಂತ್ ಧ್ವನಿ ಕೇಳಿಸ್ತು. ನಿನಗೆ ಗೊತ್ತಿದ್ರೂ ಅದನ್ನು ಗುರ್ತಿಸೋಕೆ ಸಾಧ್ಯವಾಗಲಿಲ್ಲ ಶಕ್ತಿ ಅಂತ ಹೇಳಿದ್ದ ಚಿರಾಂತ್. ಈಗ ಶಕ್ತಿಯ ಫ್ಲ್ಯಾಶ್ ಬ್ಯಾಕ್. ಹಿತ, ಇವತ್ತು ನೀನೇ ಇಂಟರ್ವ್ಯೂ ತಗೊಳ್ಳೋಕೆ ಹೋಗಬೇಕು, ನೆನಪಿದೆ ಅಲ್ವಾ ಅಂತ ಆಫೀಸ್ನಲ್ಲಿ ಮೇಡಮ್ ಕೇಳಿದರು. ನೆನಪಿದೆ ಮೇಡಮ್, ನಾನು ಹೇಗೆ ಮರೀಲಿ ಅಂತ ನಗ್ತಾ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಹಿತ. ಆಲ್ ದಿ ಬೆಸ್ಟ್ ಹಿತ, ಯಾವಾಗಲೂ ಆಗೋ ಹಾಗೆ ಈ ಇಂಟರ್ವ್ಯೂ ಕೂಡ ಸಕ್ಸಸ್ ಆಗಲಿ ಅಂದರು ಅವರು. ಹಿತ ಸುಂದರವಾಗಿ ರೆಡಿಯಾಗಿ ಹೊರಟಿದ್ದು ಶಕ್ತಿಯ ಆಫೀಸ್ಗೆ. ಅವನನ್ನು ಇಂಟರ್ವ್ಯೂ ಮಾಡೋದೇ ಅವಳ ಉದ್ದೇಶವಾಗಿತ್ತು. ಆ ದೊಡ್ಡ ಬಿಲ್ಡಿಂಗ್ ನೋಡಿ ಅವನ ಸ್ಥಾನಮಾನವನ್ನು ಅರ್ಥ ಮಾಡ್ಕೊಂಡವಳು ಅದರ ಒಂದು ಫೋಟೋ ತಗೊಂಡ್ಳು. ರಿಸೆಪ್ಷನ್ ಹತ್ರಕ್ಕೆ ಹೋಗಿ, ಹಾಯ್, ನಾನು ಹಿತ, ಮಿಸ್ಟರ್ ಶಕ್ತಿ ಅವರನ್ನು ಇಂಟರ್ವ್ಯೂ ಮಾಡೋಕೆ ಬಂದಿದ್ದೀನಿ ಅಂತ ತನ್ನ ID ಕಾರ್ಡ್ ಮತ್ತು ಅಪಾಯಿಂಟ್ಮೆಂಟ್ ಮೆಸೇಜ್ ತೋರಿಸಿದ್ಲು. 2 ಮಿನಿಟ್ಸ್ ಮೇಡಮ್ ಅಂತ ಆ ಹುಡುಗಿ ಫೋನ್ ಮಾಡಿ ಮಾತಾಡಿದ್ಲು. ಮ್ಯಾಮ್, ನೀವು 4ನೇ ಫ್ಲೋರಿಗೆ ಹೋಗಿ, ಅಲ್ಲಿ ಸಮರ್ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದ್ಲು ರಿಸೆಪ್ಷನಿಸ್ಟ್. ಲಿಫ್ಟ್ ಮೂಲಕ 4ನೇ ಫ್ಲೋರ್ ತಲುಪಿದ ಹಿತ ಸೋಫಾ ಮೇಲೆ ಕಾಯ್ತಾ ಕೂತ್ಲು. ಇತ್ತ ಶಕ್ತಿ ಎದ್ದು ನಿಂತು, ಸಮರ್, ನಾನು ಹೊರಡ್ತಿದ್ದೀನಿ, ಬೇರೆ ಕೆಲಸ ಇಲ್ಲ ತಾನೇ ಅಂತ ಕೇಳ್ದ. ಸಮರ್ ಭಯಪಡ್ತಾ, ಸರ್, ಇವತ್ತು ನಿಮ್ಮ ಇಂಟರ್ವ್ಯೂ ಇದೆ ಅಂದ. ಕ್ಯಾನ್ಸಲ್ ಮಾಡು, ಇನ್ನೊಂದು ದಿನ ನೋಡೋಣ ಅಂತ ಶಕ್ತಿ ಅಸಡ್ಡೆಯಿಂದ ಹೇಳ್ದ. ಸರ್, ಆ ಹುಡುಗಿ ಹೊರಗಡೆ ಕಾಯ್ತಿದ್ದಾಳೆ, ಕೇವಲ 10 ನಿಮಿಷ ಸರ್ ಅಂತ ಸಮರ್ ಬಗೆಯಾಗಿ ಕೇಳ್ಕೊಂಡ. ಯಾರಾಗಿದ್ರೆ ಏನೋ, ಹೋಗೋಕೆ ಹೇಳು ಅಂತ ಶಕ್ತಿ ಹೊರಡೋಕೆ ಸಿದ್ಧನಾದ. ಸಮರ್ ಬೇಸರದಿಂದ ಹೊರಗಡೆ ಬಂದ. ಶಕ್ತಿ ಹೋಗೋ ಮುನ್ನ CCTV ಸ್ಕ್ರೀನ್ ನೋಡಿದಾಗ ಹೊರಗಡೆ ಕೂತಿದ್ದ ಹಿತಾಳನ್ನ ಕಂಡ. ನೋಡಿದ ಆ ಕ್ಷಣದಲ್ಲೇ ಶಕ್ತಿಯ ಹೃದಯದಲ್ಲಿ ಏನೋ ಸಂಚಲನವಾಯಿತು. ತಕ್ಷಣ ಸಮರ್ಗೆ ಫೋನ್ ಮಾಡಿ ರಿಪೋರ್ಟರ್ನ ಒಳಗಡೆ ಕಳಿಸು ಅಂತ ಹೇಳಿ ಏನೂ ತಿಳಿದೇ ಇರೋನ್ ಹಾಗೆ ತನ್ನ ಕುರ್ಚಿಲಿ ಗಂಭೀರವಾಗಿ ಕೂತ್ಕೊಂಡ ಶಕ್ತಿ. ಸಮರ್ಗೆ ಶಕ್ತಿ ಮಾತು ಕೇಳಿ ಗೊಂದಲವಾಯಿತು. ಆದರೂ ಮೇಡಮ್, ನೀವು ಒಳಗಡೆ ಹೋಗಿ ಅಂತ ಹೇಳ್ದ ಹಿತಾಗೆ. ಹಿತ ರೂಮ್ ಹೊರಗಡೆ ನಿಂತು ಎಲ್ಲಾನು ಸರಿಪಡಿಸ್ಕೊಂಡು ಮೆಲ್ಲನೆ ಬಾಗಿಲು ತಟ್ಟಿದ್ಲು. ಎಸ್, ಕಮಿನ್ ಅಂತ ಶಕ್ತಿಯ ಧ್ವನಿ ಕೇಳಿಸ್ತು. ಶಕ್ತಿ ಕಂಪ್ಯೂಟರ್ನಲ್ಲಿ ಏನೋ ನೋಡ್ತಿದ್ದ. ಹಿತ ಅವನ ಹತ್ರಕ್ಕೆ ಹೋಗಿ, ಸರ್, ನಾನು ಹಿತ, ಪಬ್ಲಿಕ್ ಟೆಲಿವಿಷನ್ ಕಡೆಯಿಂದ ಬಂದಿದ್ದೀನಿ ಅಂದ್ಲು. ಸಿಟ್ ಅಂತ ಅವಳನ್ನು ತದೇಕ ಚಿತ್ತದಿಂದ ನೋಡ್ದ. ಅವಳ ಸರಳ ಸೌಂದರ್ಯ ಅವನನ್ನು ಸೆಳೀತು. ಅವಳು ಲೈಟ್ ಕಲರ್ ಟಾಪ್ ಧರಿಸಿ, ಕುತ್ತಿಗೆಯಲ್ಲಿ ಸಣ್ಣ ಸರ, ಕಿವಿಯಲ್ಲಿ ಪುಟ್ಟ ಓಲೆ, ಹಣೆಯಲ್ಲಿ ಸಣ್ಣ ಕಪ್ಪು ಬೊಟ್ಟು ಇಟ್ಕೊಂಡಿದ್ಲು. ಅವಳ ಕೂದಲು ಕುತ್ತಿಗೆವರೆಗೂ ಇತ್ತು. ಅದು ಅವಳಿಗೆ ಒಂದು ವಿಶೇಷ ಕಳೆಯನ್ನೇ ನೀಡ್ತಿತ್ತು.
ಅವನು ಅವಳ ಕೈಗಳನ್ನು ಗಮನಿಸ್ದ. ಉಂಗುರಗಳಿಗೆ ಪಿಂಕ್ ಬಣ್ಣದ ನೇಲ್ ಪಾಲಿಷ್ ಹಚ್ಚಿ ಸ್ವಚ್ಛವಾಗಿ ಇಟ್ಕೊಂಡಿದ್ಲು. ಕೈಯಲ್ಲಿ ಒಂದು ಸಿಲ್ವರ್ ವಾಚ್ ಇತ್ತು. ಅವಳು ಬ್ಲೂ ಜೀನ್ಸ್ ಮತ್ತು ಕಪ್ಪು ಬಣ್ಣದ ಸ್ಯಾಂಡಲ್ ಧರಿಸಿದ್ಲು. ಅವನು ಅವಳನ್ನು ಪೂರ್ತಿಯಾಗಿ ಸ್ಕ್ಯಾನ್ ಮಾಡಿ ಮುಗಿಸ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಕಣ್ಣುಗಳಲ್ಲಿ ಕೇವಲ ಕೆಲಸದ ಮೇಲಿನ ನಿಷ್ಠೆ ಇತ್ತೇ ಹೊರತು ಅವನ ಶ್ರೀಮಂತಿಕೆಯ ಬಗ್ಗೆ ಯಾವುದೇ ಮೋಹವಿರಲಿಲ್ಲ. ಇದು ಅವನಿಗೆ ತುಂಬ ಇಷ್ಟ ಆಯಿತು. ಸರ್, ನಾವು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣವಾ ಅಂದ್ಲು ಹಿತ. ಓಕೆ ಅಂದ ಶಕ್ತಿ. ಸರ್, ನೀವು ಬಿಸ್ನೆಸ್ ಶುರು ಮಾಡೋಕೆ ಪ್ರೇರಣೆ ಯಾರು ಸರ್ ಅಂತ ಕೇಳಿದ್ಲು ಹಿತ. ಬಿಸ್ನೆಸ್ ನಮ್ಮ ಫ್ಯಾಮಿಲಿಯ ವೃತ್ತಿ, ಆದರೆ ನಾನು ನನಗೆ ಆದ ಒಂದು ಹಾದಿಯನ್ನು ರೂಪಿಸ್ಕೊಂಡಿದ್ದೀನಿ ಅಂದ ಶಕ್ತಿ. ಸರ್, ಬಿಸ್ನೆಸ್ನಲ್ಲಿ ಸೋಲು ಗೆಲುವುಗಳು ಸಹಜ. ಅಂತಹ ಸಮಯದಲ್ಲಿ ನೀವು ಹೇಗೆ ಎದುರಿಸ್ತೀರಿ ಅಂತ ಕೇಳಿದ್ಲು ಹಿತ. ಎಲ್ಲವನ್ನ ಧೈರ್ಯದಿಂದಲೇ ಎದುರಿಸ್ಬೇಕು, ಮುಖ್ಯವಾಗಿ ಭಯ ಪಡಬಾರ್ದು ಮತ್ತು ಆತರ ಪಡಬಾರ್ದು, ಅದೇ ಸಕ್ಸಸ್ ನೀಡುತ್ತೆ ಅಂದ. ಸರ್, ನಿಮ್ಮ ಬಿಸ್ನೆಸ್ ಲೈಫ್ನಲ್ಲಿ ನೀವು ಪಡೆದ ಪ್ರಶಸ್ತಿಗಳು ಎಷ್ಟು ಅಂತ ಕೇಳಿದ್ಲು ಹಿತ. ಒಟ್ಟು 18 ಪ್ರಶಸ್ತಿಗಳನ್ನು ಪಡೆದಿದ್ದೀನಿ ಅಂದ ಶಕ್ತಿ. ಸರ್, ನಿಮಗೆ ಬಿಸ್ನೆಸ್ ಅಂದರೆ ಇಷ್ಟನಾ? ಬೇರೆ ಯಾವುದ್ರಲ್ಲೂ ಆಸಕ್ತಿ ಇಲ್ವಾ ಸರ್ ಅಂತ ಹಿತ ಕೇಳಿದಾಗ, ಒಂದೇ ಒಂದು ದಿನವೂ ನಾನು ಈ ಕುರ್ಚಿನ ಬಿಟ್ಕೊಡೋಕೆ ಇಷ್ಟಪಡೋದಿಲ್ಲ, ಬೇರೆ ಯಾವುದ್ರಲ್ಲೂ ನನಗೆ ಅಷ್ಟಾಗಿ ಆಸಕ್ತಿ ಇಲ್ಲ ಅಂದ ಶಕ್ತಿ. ಸಾಮಾನ್ಯವಾಗಿ ನೀವು ನಿದ್ರೆ ಮಾಡೋದಿಲ್ಲ ಅನ್ನೋ ಮಾತಿದೆಯಲ್ಲ ಸರ್ ಅಂತ ಹಿತ ಕೇಳಿದ್ಲು. ಹೌದು, ನಾವು ನಿದ್ರೆ ಮಾಡಿದ್ರೆ ನಮ್ಮ ಬುದ್ಧಿ ಕೂಡ ನಿದ್ರೆ ಮಾಡಿಬಿಡುತ್ತೆ ಅಂದ ಶಕ್ತಿ. ಹೀಗೆ ಹಲವು ಪ್ರಶ್ನೆಗಳನ್ನು ಅವಳು ಕೇಳಿದ್ಲು. ಕೊನೆಯಲ್ಲಿ, ಸರ್, ನಿಮ್ಮ ಆಸ್ತಿ ಮತ್ತು ಕಂಪ್ನಿಗಳೆಲ್ಲ ನಿಮ್ಮ ಅಮ್ಮನ ಹೆಸರಿನಲ್ಲೇ ಇದೆಯಲ್ಲ, ಅದಕ್ಕೇನಾದರೂ ಕಾರಣ ಇದೆಯಾ ಅಂತ ಕೇಳಿದ್ಲು ಹಿತ. ಇದೆ, ನನಗೆ ತುಂಬ ಇಷ್ಟವಾದವರು ನನ್ನಮ್ಮ, ಅವರೇ ನನಗೆಲ್ಲವೂ. ನಮಗೆ ಇಷ್ಟವಾದವರ ಹೆಸರಿನಲ್ಲಿ ಕೆಲಸ ಶುರು ಮಾಡಿದ್ರೆ ಆ ಸಂತೋಷವೇ ಬೇರೆ. ನನ್ನ ಪ್ರತಿಯೊಂದು ಬೆಳವಣಿಗೆಗೂ ಅವರೇ ಕಾರಣ ಅಂದ. ಕೊನೆಯ ಪ್ರಶ್ನೆ ಸರ್, ನೀವು ಈಗಲೂ ಮದುವೆ ಆಗದೆ ಇರೋಕೆ ಕಾರಣ ಏನು ಅಂದ್ಲು ಹಿತ. ಅಂಥ ಕಾರಣ ಏನಿಲ್ಲ, ನನಗೆ ಯಾರ ಮೇಲೂ ಇಲ್ಲಿವರೆಗೂ ಇಷ್ಟ ಆಗಿಲ್ಲ. ನಮ್ಮಮ್ಮ ಹುಡುಗಿ ನೋಡ್ತಿದ್ದಾರೆ, ಆದರೆ ತುಂಬ ಬೇಗ ನಾನು ಕೂಡ ಪ್ರೀತಿಯಲ್ಲಿ ಬೀಳ್ತೀನಿ ಅನ್ನಿಸ್ತಿದೆ ಅಂತ ಹೇಳ್ತಾ ಕಣ್ಣು ಮಿಟುಕಿಸದೆ ಹಿತಳನ್ನೇ ನೋಡ್ತಿದ್ದ ಶಕ್ತಿ. ತುಂಬ ಧನ್ಯವಾದಗಳು ಸರ್, ನಮಗೋಸ್ಕರ ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ಅಂದ್ಲು ಹಿತ. ವೆಲ್ಕಮ್ ಅಂತ ಶಕ್ತಿ ಸಣ್ಣದಾಗಿ ತಲೆ ಅಲ್ಗಾಡಿಸ್ದ. ಹಿತ ಹೊರಗಡೆ ಹೋದ್ಮೇಲೂ ಶಕ್ತಿ ಬಹಳ ಹೊತ್ತಿನವರೆಗೆ ಅಲ್ಲಾಡದೆ ತನ್ನ ಚೇರ್ನಲ್ಲಿ ಕೂತ್ಕೊಂಡು ಯೋಚಿಸ್ತಿದ್ದ. ಅವನ ಕಣ್ಣುಗಳು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೆಟ್ಟಿದ್ವು. ಅವಳು ಒಂದೊಂದು ಕ್ಯಾಮ್ರಾವನ್ನು ದಾಟಿ ಹೋಗುವಾಗಲೂ ಅವಳ ನಡಿಗೆಯನ್ನು ಅವನು ಕುತೂಹಲದಿಂದ ರಸಿಕನಂತೆ ಗಮನಿಸ್ತಿದ್ದ. ಅದು ಅವನಿಗೆ ಇಷ್ಟವಾದ ಯಾವುದೋ ಮ್ಯೂಸಿಕ್ ಕೇಳ್ದಂತೆ ಅನ್ನಿಸ್ತಿತ್ತು. ಸಿಂಪ್ಲಿ ಸೂಪರ್ ಅಂತ ಅವಳು ಆಫೀಸ್ನಿಂದ ಹೊರಗಡೆ ಹೋಗೋದನ್ನೇ ನೋಡ್ತಾ ಮೆಲ್ಲಗೆ ಗುಣಗುಟ್ತಾ ಶಕ್ತಿ. ನಂತರ ಇಂಟರ್ಕಾಮ್ ತೆಗೆದು, ಆಕಾಶ್, ತಕ್ಷಣ ನನ್ನ ಕ್ಯಾಬಿನಿಗೆ ಬಾ ಅಂತ ಆರ್ಡರ್ ಮಾಡ್ದ. ಆಕಾಶ್ ಓಡೋಡ್ತಾ ಬಂದು ಶಕ್ತಿ ಮುಂದೆ ನಿಂತು, ಎಸ್ ಸರ್ ಅಂದ. ಈಗ ಇಲ್ಲಿಗೆ ಬಂದು ಹೋದ್ಲಲ್ಲ, ಆ ಹುಡುಗಿಯ ಫುಲ್ ಡೀಟೇಲ್ಸ್ ಬೇಕು. ಮುಖ್ಯವಾಗಿ ಆ ಹುಡುಗಿಗೆ ಲವ್ ಅಥವಾ ಲವರ್ ಇಬ್ಬರೂ ಇರಬಾರ್ದು, ಅಂಡರ್ಸ್ಟ್ಯಾಂಡ್ ಅಂತ ಶಕ್ತಿ ಹೇಳಿದಾಗ ಆಕಾಶ್ ಬೆದರಿ ಹೋದ. ಲವರ್ ಇದ್ರೆ ಹೇಳು ಅಂದರೆ ಒಂದು ನ್ಯಾಯ ಇರುತ್ತೆ, ಆದರೆ ಲವ್ ಕೂಡ ಇರಬಾರ್ದು ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಒಂದು ವೇಳೆ ಇದ್ದರೆ ಅವನನ್ನು ಕೊಲೆ ಮಾಡೋಕ್ಕಾಗತ್ತಾ? ದೇವ್ರೇ, ಆ ಹುಡುಗಿಗೆ ಯಾರೂ ಲವರ್ ಇರಬಾರ್ದು, ಲವ್ ಕೂಡ ಇರಬಾರ್ದು. ನಾನು ಪ್ರಾಣ ಉಳಿಸೋ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ. ನಾಳೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ಸರ್ ಅಂತ ಹೇಳಿ ಹೊರಗಡೆ ಬಂದವನು ತಲೆ ಹಿಡ್ಕೊಂಡ. ನನ್ನ ಬಾಸ್ಗೆ ಲವ್ ಬಂದಿದೆ ಅಂತ ಖುಷಿ ಪಡೋಕ್ಕೂ ಆಗ್ತಿಲ್ಲ. ಇವರಿಗೆ ಲವ್ ಬರದೇ ಇದ್ದಿದ್ರೆ ಚೆನ್ನಾಗಿರೋದು. ಇವರಿಗೆ ಪ್ರೀತಿ ಹುಟ್ಟಿರೋದು ಕನಕ ಮೇಡಮಿಗೆ ಗೊತ್ತಾದರೆ ಆ ಹುಡುಗಿ ಪ್ರಾಣಕ್ಕೆ ಅಪಾಯ. ದೇವ್ರೇ, ಕಾಪಾಡು ನನ್ನನ್ನು, ಆ ಹುಡುಗಿಯನ್ನು ಕೂಡ ಕಾಪಾಡು ಅಂತ ಗೊಣಕೊಂಡ ಆಕಾಶ್. ಅಂದು ರಾತ್ರಿಯೆಲ್ಲ ಹಿತ ಬಗ್ಗೆ ಮಾಹಿತಿ ಕಲೆ ಹಾಕಿದ ಆಕಾಶ್, ಅಬ್ಬಾ ನನ್ನ ತಲೆ ಉಳಿತು ಅಂತ ನೆಮ್ಮದಿಯಿಂದ ಮರುದಿನ ಶಕ್ತಿ ಮುಂದೆ ಹಾಜರಾದ. ಆ ಹುಡುಗಿಗೆ ಬೇರೆ ಲವ್ ಇಲ್ಲ ತಾನೆ ಅಂತ ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಲೇ ಶಕ್ತಿ ಕೇಳ್ದ. ಇವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ಆಕಾಶ್ ಗಾಬರಿಯಾದ. ನಿನ್ನ ಮುಖ ಫ್ರೆಶ್ ಆಗಿದೆಯಲ್ಲ, ಅದಕ್ಕೆ ಕೇಳಿದೆ. ಒಂದು ವೇಳೆ ಬೇರೆ ಲವ್ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಜ್ವರನೇ ಬಂದಿರ್ತಿತ್ತಲ್ವಾ ಅಂದ ಶಕ್ತಿ. ನಾನು ಮನಸ್ಸಿನಲ್ಲಿ ಅಂದ್ಕೊಳ್ಳೋದು ಕೂಡ ಇವ್ರಿಗೆ ಕೇಳಿಸುತ್ತೆ ಅಂತ ಬೆವರ್ತಾ ಆಕಾಶ್ ಹೇಳ್ದ. ಸರ್, ಅವಳ ಹೆಸರು ಹಿತಾಶ್ರೀ. ಒಬ್ಳೆ ತಂಗಿ ಇದ್ದಾಳೆ, ಅನು. ಡಿಗ್ರಿ ಮುಗಿಸಿದ್ದಾರೆ ಹಿತಾಶ್ರೀ ಅವರು.
ತಂಗಿನ ಓದಿಸ್ತಿದ್ದಾರೆ ಈಗ. ಹಳ್ಳಿ ಹುಡುಗಿಯರು. ತಂದೆ ತಾಯಿ ಇಬ್ರು ಪಟಾಕಿ ಫ್ಯಾಕ್ಟ್ರಿ ಬೆಂಕಿ ಅವಘಡದಲ್ಲಿ ತೀರ್ ಹೋದ್ಮೇಲೆ ಸಿಟಿಗೆ ಬಂದಿದ್ದಾರೆ. ಇಬ್ರು ಹೆಣ್ಮಕ್ಳೇ ಇರೋದು. ಇದುವರೆಗೂ ಲವ್ ಅನ್ನೋ ಪದವೇ ಅವರ ಜೀವನದಲ್ಲಿಲ್ಲ. ತಂಗಿಗಾಗಿಯೇ ಬದುಕ್ತಿದ್ದಾರೆ. ತುಂಬ ಶಾಂತ ಸ್ವಭಾವ, ಪ್ರೀತಿ ಇರೋ ಹುಡುಗಿ. ಸ್ವಲ್ಪ ಹೆದರೋ ಗುಣ ಇರಬಹುದು, ಆದರೆ ಹೊರಗಡೆ ತೋರಿಸ್ಕೊಳ್ಳಲ್ಲ. ತನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡೋರು. ಇದುವರೆಗೆ ಫ್ರೆಂಡ್ಶಿಪ್ ಅಂತ ಕೂಡ ಯಾರೂ ಇಲ್ಲ. ಇಷ್ಟನ್ನು ಹೇಳಿ ಮುಗಿಸಿದ ಮೇಲೆ ಆಕಾಶ್ಗೆ ನೆಮ್ಮದಿ ಆಯಿತು. ಶಕ್ತಿ ತನ್ನ ಚೇರ್ನಲ್ಲಿ ತಿರುಗ್ತಾ ಮೆಲ್ಲಗೆ ನಕ್ಕವನು ತಂಗಿ ಏನು ಮಾಡ್ತಿದ್ದಾಳೆ ಅಂತ ಕೇಳ್ದ. ಆಕಾಶ್ಗೆ ಮತ್ತೆ ದಿಗಿಲಾಯಿತು. ಸರ್, ಅವಳು ಚಿಕ್ಕ ಹುಡುಗಿ, ಈಗ ತಾನೇ ಕಾಲೇಜ್ ಓದ್ತಿದ್ದಾಳೆ. ಹಿತ ಬದುಕ್ತಿರೋದೇ ಅವಳಿಗಾಗಿ ಅಂತ ಗಾಬರಿಯಿಂದ ಹೇಳ್ದ. ನಿನಗೆ ಇಲ್ಲೇ ಕೆಲಸ ಮಾಡಬೇಕಾ ಇಲ್ಲ ಅಂಡಮಾನ್ ದ್ವೀಪಕ್ಕೆ ಹೋಗಿ ಕೆಲಸ ಮಾಡಬೇಕಾ ಎಂದ ಶಕ್ತಿಯ ಆ ಒತ್ತಡದ ಮಾತು ಮತ್ತೆ ಕಣ್ಣಿನ ನೋಟಕ್ಕೆ ಆಕಾಶ್ ಗಡಗಡ ಅಂತ ನಡುಗ್ದ. ಸಾರಿ ಸರ್, ಅನು ಕಾಲೇಜ್ ಓದ್ತಿದ್ದಾಳೆ. ಅವಳನ್ನು ಓದಿಸೋಕೆ ಅಂತಲೇ ಹಿತ ಅವರು ಪತ್ರಿಕಾ ಆಫೀಸ್ನಲ್ಲಿ ಕೆಲ್ಸಕ್ಕೆ ಸೇರಿದ್ದಾರೆ ಅಂತ ದಡಗುಡ್ತಿರೋ ಹೃದಯದೊಂದಿಗೆ ಹೇಳಿ ಮುಗಿಸ್ತಾ ಆಕಾಶ್. ಸರಿ ಹೋಗು ಎಂದ ಶಕ್ತಿ ಚೇರ್ ಮೇಲೆ ಆರಾಮಾಗಿ ಹೊರಗೆ ಕಣ್ಣು ಮುಚ್ಚಿದ. ಹಿತ ಅವಳ ಹೆಸರನ್ನ ಹೇಳಿ ನೋಡಿದವನು ಸುಂದರವಾದ ಹೆಸರು. ಆದರೆ ಈ ಆಕಾಶ್ ಅವಳನ್ನು ಹಿತಾಶ್ರೀ ಅಂತ ಕರೆದಿದ್ದಾನೆ. ಇನ್ನು ಮುಂದೆ ನಾನು ಹಾಗೆ ಕರೆಯಲ್ಲ. ನನಗವಳು ಹಿತ. ಎಸ್, ಇನ್ನು ಮುಂದೆ ನಾನು ಹಿತ ಅಂತಲೇ ಕರೆಯೋದು. ಮೊದಲು ಅವಳಿಗೆ ನನ್ನ ಲವ್ ಬಗ್ಗೆ ಹೇಳಬೇಕು ಅಂತ ಗುಣಗುಟ್ಟಿದವನು ಕಾರ್ ಕೀ ತಗೊಂಡು 1 ನಿಮಿಷ ಕೂಡ ತಡ ಮಾಡದೆ ತನ್ನ ಹಿತಾಳನ್ನು ಹುಡುಕ್ತಾ ಹೊರಟ. ಇಲ್ಲಿವರೆಗೆ ಎಷ್ಟೋ ಸುಂದರಿಯರು ಇವನಿಗೆ ಪ್ರೀತಿ ಬಗ್ಗೆ ಪ್ರಪೋಸ್ ಮಾಡಿದ್ರೂ ಒಪ್ಪದವನು ತನ್ನನ್ನು ಗಮನಿಸದ ಈ ಹಿತಾಳ ಪ್ರೇಮಕ್ಕೆ ಬಿದ್ದು ಹೋದ. ಅವಳ ಮಿಟುಕಿಸೋ ಕಣ್ಣುಗಳು ಸೆಳೆದ್ವೋ ಅಥವಾ ಅವಳ ನಿಧಾನವಾದ ಮಾತುಗಳು ಸೆಳೆದ್ವೋ, ಅವಳ ನಡಿಗೆಯೋ ಅಥವಾ ಮುಖದ ಸೌಂದರ್ಯವೋ ಅವನಿಗೆ ಉತ್ತರ ತಿಳಿಯದ ಪ್ರಶ್ನೆಗಳು. ಯಾವುದೇ ದೊಡ್ಡ ಭಾವನೆಯ ಪರಿಣಾಮವಿಲ್ಲದೆ, ಯಾವುದೇ ಆಡಂಬರವಿಲ್ಲದೆ, ಅತ್ಯಂತ ಸಾಧಾರಣವಾಗಿ ಒಂದು ಕ್ಷಣದಲ್ಲಿ ಶಕ್ತಿ ಹೃದಯವನ್ನ ಅವಳು ಗೆದ್ದು ಬಿಟ್ಲು. ಯೋಚನೆ ಸಂಕೋಚಗಳನ್ನೆಲ್ಲ ದೂರ ತಳ್ಳಿ ಈಗ ಹಿತ ಕೆಲಸ ಮಾಡೋ ಪತ್ರಿಕಾ ಆಫೀಸ್ ಮುಂದೆ ಕಾರ್ನಲ್ಲಿ ಕೂತಿದ್ದ ಶಕ್ತಿ. ಪ್ರತಿ ಸೆಕೆಂಡ್ ಕೂಡ ಬಿಸ್ನೆಸ್ಗಾಗಿ ಬಳಸೋನು ಈಗ 1 ಗಂಟೆಯಿಂದ ಅವಳಿಗಾಗಿ ಕಾಯ್ತಿದ್ದಾನೆ. ಸಮಯ ವ್ಯರ್ಥ ಆಗ್ತಿದೆ ಅನ್ನೋ ಬೇಸರ ಇಲ್ಲ ಇವನಿಗೀಗ. ನೇರವಾಗಿ ಒಳಗಡೆ ಹೋಗಬಹುದಿತ್ತು ಅವನು. ಆದರೆ ತನ್ನ ಹಿತ ತನ್ನ ಬಗ್ಗೆ ತಪ್ಪು ತಿಳ್ಕೋಬಾರ್ದು ಅಂತ ಕಾಯ್ತಿದ್ದಾನೆ. ಅವನನ್ನ ದೀರ್ಘಕಾಲ ಕಾಯಿಸಿದವಳು ಆರಾಮಾಗಿ ತನ್ನ ಬ್ಯಾಗ್ ಹಿಡಿದು ಹೊರಗಡೆ ಬಂದ್ಲು. ಈಗ ಹಿತಾಳ ಸುಸ್ತಾದ ಮುಖ ಕಂಡು ಶಕ್ತಿಯ ಕಣ್ಣುಗಳಲ್ಲಿ ಹೊಳಪು ಮೂಡಿತ್ತು. ಸುಸ್ತಾದ್ರೂ ಎಷ್ಟೊಂದು ಲಕ್ಷಣವಾಗಿ ಕಾಣಿಸ್ತೀಯೇ ನೀನು ಅಂತ ರಸಿಕನಂತೆ ಆ ಅಣುವನ್ನ ಸವಿದ ಅವಳನ್ನ ಹಿಂಬಾಲಿಸೋಕೆ ಶುರು ಮಾಡ್ದ. ಹಿತ ಬಸ್ ಸ್ಟಾಪ್ನಲ್ಲಿ ಬಸ್ಗಾಗಿ ಕಾಯ್ತಾ ನಿಂತ್ಲು. ಬಸ್ ಬಂದ ಕೂಡಲೇ ಅವಳು ಹತ್ತಿದ್ಲು. ಕಿಟಕಿ ಪಕ್ಕದ ಸೀಟ್ ಸಿಕ್ಕಾಗ ಅವಳ ತುಟಿಯ ಮೇಲೆ ಪುಟ್ಟ ನಗು ಮೂಡಿತ್ತು. ಆ ನಗು ಶಕ್ತಿಯ ಕಣ್ಣುಗಳಲ್ಲಿ ಆಳವಾಗಿ ನಾಟಿತ್ತು. ಹೆಡ್ಫೋನ್ ಹಾಕೊಂಡು ರಸ್ತೆಯನ್ನ ನೋಡ್ತಾ ಹಾಡು ಕೇಳೋಕೆ ಆರಂಭಿಸಿದ್ಲು ಹಿತ. ಶಕ್ತಿ ಅವಳನ್ನ ನೋಡ್ತಾ ಕಾರ್ನಲ್ಲಿ ಮುಂದೆ ಹೋದಾಗ ಆ ಕಪ್ಪು ಬಣ್ಣದ ಕಾಸ್ಟ್ಲಿ ಕಾರ್ ಹಿತಾಳ ಗಮನ ಸೆಳೀತು. ಆದ್ರೆ ಅವಳು ಅದ್ರ ಬಗ್ಗೆ ಹೆಚ್ಚೇನು ಯೋಚಿಸದೆ ಹಾಡು ಕೇಳೋದ್ರಲ್ಲಿ ಮುಳುಗಿದ್ಲು. 2 ಸ್ಟಾಪ್ ಕಳೆದ ಮೇಲೂ ಅದೇ ಕಾರ್ ಕಣ್ಣಿಗೆ ಬಿತ್ತು. ಆಮೇಲೆ ಮತ್ತೆ ಆ ಕಾರ್ ಕಾಣಿಸ್ಲಿಲ್ಲ. ಹಿತ ತಾನು ಇಳಿಬೇಕಾದ ಜಾಗ ಬಂದಾಗ ಇಳಿದು ಮನೆ ಕಡೆಗೆ ನಡೆದ್ಲು. ಶಕ್ತಿ ಅವಳಿಗಿಂತ ಮುಂಚೆ ಅಲ್ಲಿಗೆ ಬಂದು ಕಾಯ್ತಿದ್ದ. ಅವಳು ಬಸ್ನಿಂದ ಇಳಿದಿದ್ದನ್ನ ನೋಡಿ ಕಾರ್ನಿಂದ ಹೊರಗಡೆ ಬಂದು ಕಾರ್ ಮುಂದೆ ಕೈ ಕಟ್ಕೊಂಡು ಅವಳ ನಡಿಗೆಯನ್ನ ನಗ್ತಾ ನೋಡಿ ನಿಂತಿದ್ದ. ಅವಳ ಮನೆಯ ಅಡ್ರೆಸ್ ಮೊದಲೇ ಗೊತ್ತಿದ್ದಕ್ಕೆ ಈಗ ಉಪಯೋಗ ಆಯಿತು ಶಕ್ತಿಗೆ. ಅವಳ ನಡಿಗೆಯ ಅಂದಕ್ಕೆ ಅವನು ಮರುಳಾದಂತೆ ಕಾಣಿಸ್ತಿದ್ದ. ದೃಷ್ಟಿಯೆಲ್ಲ ಅಲ್ಲೇ ಇತ್ತು. ಹಿತ ತನ್ನ ಮನೆ ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕಿಟಕಿ ಹತ್ರ ಬಂದು ನಿಂತವಳು ಆ ಕಪ್ಪು ಕಾರ್ ನೋಡಿ ಹುಬ್ಬು ಗಂಟಿಕ್ಕಿದ್ಲು. ಅವರಿರೋದು ಒಂದು ಬೆಡ್ರೂಮ್ ಇರೋ ಅಪಾರ್ಟ್ಮೆಂಟ್ನಲ್ಲಿ, ಅದು 4ನೇ ಫ್ಲೋರು. ಕಾರ್ನಿಂದ ದೃಷ್ಟಿ ಸರಿಸಿದಾಗ ಶಕ್ತಿ ನಿಂತಿದ್ದು ಕಾಣಿಸ್ತು ಹಿತಾಗೆ. ಹಿತ ಮುಖದಲ್ಲಿ ಅಪ್ಪಟ ಆಶ್ಚರ್ಯ. ಇವರು ಇಲ್ಲೇನ್ ಮಾಡ್ತಿದ್ದಾರೆ? ಯಾರನ್ನ ನೋಡೋಕ್ ಬಂದಿದ್ದಾರೆ? ಈ ಕಾರ್ ತಾನೆ ನಾನು ಬರುವಾಗ ನೋಡಿದ್ದು ಅಂತ ಗೊಂದಲದಿಂದ ಯೋಚಿಸಿದ್ಲು ಹಿತ. ಅವ್ರು ತುಂಬಾ ದೊಡ್ಡ ಮನುಷ್ಯ. ಇಲ್ಲಿ ಅವರಿಗೆ ಗೊತ್ತಿರೋರು ಯಾರೋ ಇರಬಹುದು. ನೀನ್ ಯಾಕೆ ಅವರನ್ನೇ ನೋಡ್ತೀಯಾ ಅಂತ ತನ್ನ ಮನಸ್ಸಿಗೆ ಹೇಳ್ಕೊಂಡು ತಂಗಿ ಬರೋ ಮೊದಲು ಅಡುಗೆ ಮಾಡಬೇಕು ಅಂತ ಕಿಟಕಿಯಿಂದ ದೂರ ಹೋದ್ಲು. ಶಕ್ತಿ ಕೂಡ ಅಲ್ಲಿಂದ ತನ್ನ ಕಾರ್ ತಗೊಂಡು ಹೋದ.
ತನ್ನ ಅಮ್ಮನ ಹತ್ರ ಯಾವುದನ್ನೂ ಮುಚ್ಚಿಡದ ಶಕ್ತಿ ತನ್ನ ಮನಸ್ಸಿನಲ್ಲಿ ಮಲ್ಲಿಗೆಯಂತಹ ಪ್ರೀತಿಯ ಬಗ್ಗೆ ಮಾತ್ರ ಹೇಳಿಲ್ಲ. ಹಿತ ನನ್ನ ಪ್ರೀತಿಗೆ ಒಪ್ಕೊಂಡ್ಮೇಲೆ ಅಮ್ಮನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದ ಶಕ್ತಿ. ರಾತ್ರಿ 7 ಗಂಟೆಗೆ ಅನು ಬಂದವಳು ಅಕ್ಕ ಅಂತ ಕೂಗಿದ್ಲು. ಅನು, ಇಲ್ಲಿದೀನ್ ಬಾ ಅಂತ ಕಿಚನ್ನಿಂದ ಹಿತಾಳ ಧ್ವನಿ ಕೇಳಿಸ್ತು. ಅಕ್ಕ ಏನ್ ಮಾಡ್ತಿದೀಯಾ ಅಂತ ಕೇಳ್ತಾ ಒಳಗಡೆ ಬಂದವಳಿಗೆ ಒಬ್ಬಟ್ಟಿನ ವಾಸನೆ ಸೆಳೀತು. ಅಕ್ಕ ಒಬ್ಬಟ್ಟು ಮಾಡ್ತಿದ್ಯಾ ಅಂತ ಕಣ್ಣು ಅರಳಿಸಿ ಕೇಳ್ದವಳು ತಟ್ಟೆ ತಗೊಂಡು ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಕುತ್ಕೊಂಡ್ಲು. ನಿಂಗಿಷ್ಟ ಅಂತ ಇವತ್ತು ರೆಡಿ ಮಾಡಿದೆ, ತಿನ್ನು ಅನು ಅಂತ ಹಾಕ್ಕೊಟ್ಲು ಹಿತ. ವಾವ್, ನನ್ನ ಮುದ್ದಿನಕ್ಕ ಅಂತ ಹೇಳಿ ಒಂದು ತುತ್ತು ತಿಂದು ಅಕ್ಕನಿಗೆ ಮುತ್ತು ಕೊಟ್ಟು ಅವಳಿಗೂ ತುತ್ತು ತಿನ್ನಿಸ್ತಾ ತಾನು ತಿಂದ್ಲು. ಅಕ್ಕ, ಇಂಟರ್ವ್ಯೂ ಹೇಗಾಯ್ತು ಅಂತ ಕೇಳಿದ್ಲು ಅನು. ತುಂಬ ಚೆನ್ನಾಗಾಯ್ತು. ಎಲ್ಲರೂ ಹೆದರಿಸಿದ ಹಾಗೆ ಅವರೇನು ಭಯಪಡಿಸೋ ವ್ಯಕ್ತಿ ಏನಲ್ಲ, ತುಂಬ ಶಾಂತವಾಗಿಯೇ ಮಾತಾಡಿದ್ರು ಅಂತ ಹಿತ ಸಹಜವಾಗಿಯೇ ಹೇಳಿದ್ಲು. ನನ್ನ ಅಕ್ಕನ ಸುಂದರವಾದ ಮಾತು ಮತ್ತೆ ಶಾಂತವಾದ ಮುಖ ನೋಡಿ ಫಿದಾ ಆಗ್ಬಿಟ್ರಾ? ಅದಕ್ಕೆ ಶಾಂತವಾಗಿ ಮಾತಾಡಿದ್ರಾ ಅಂತ ಅನು ತಮಾಷೆಯಾಗಿ ಕೇಳಿದ್ಲು. ಆದರೆ ಅದೇ ನಿಜ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಸುಮ್ಮನೆ ಇರು ಅನು, ಏನು ಕಲ್ಪನೆ ಮಾಡ್ಕೋತಿದ್ಯಾ? ಅವರು ನಾರ್ಮಲ್ ಆಗೇ ಹಾಗಿರಬಹುದು. ಸರಿ ಬಿಡು, ನಿನ್ನ ಎಕ್ಸಾಮ್ ಹೇಗಾಯ್ತು ಅಂತ ಕೇಳಿದ್ಲು ಹಿತ. ಸೂಪರ್ ಆಗಿ ಬರ್ದಿದ್ದೀನಕ್ಕ ಅನ್ಲು ಅನು. ನಿನ್ನೆ ಅನುಗೆ ಕೊನೆ ಎಕ್ಸಾಮ್ ಇದ್ದಿದ್ರಿಂದ ಅವಳ ಹತ್ರ ಹೆಚ್ಚು ಮಾತಾಡಿಸಿ ತೊಂದರೆ ಕೊಟ್ಟಿರಲಿಲ್ಲ ಹಿತ. ಆದರೆ ಇವತ್ತು ಅಕ್ಕ ತಂಗಿ ಇಬ್ರು ಹರಟೆ ಹೊಡೆದ್ರು. ಅನು, ನಾನು ಶಕ್ತಿ ಸರ್ನ ನಮ್ಮ ಬಿಲ್ಡಿಂಗ್ ಮುಂದೆ ನೋಡಿದೆ ಅಂತ ಹಿತ ಹೇಳಿದಾಗ ಅನುಗೆ ತಿಂದಿದ್ದು ಗಂಟಲಿಗೆ ಸಿಕ್ಕಾಕೊಂಡಂಗಾಯ್ತು. ಅಕ್ಕ, ನೀನನ್ನು ಫಾಲೋ ಮಾಡ್ಕೊಂಡು ಬಂದ್ರಾ ಅಂತ ಅನು ಕೇಳಿದಾಗ ತಂಗಿ ತಲೆಗೆ ನೋವಾಗದಂತೆ ಮೆಲ್ಲಗೆ ಮೊಟಕಿದ ಹಿತ, ಅವ್ರ ರೇಂಜೇನು ಅಂತ ಗೊತ್ತಿದ್ದು ಹೀಗೆಲ್ಲ ಅಂದ್ಕೋಬೇಡ, ಯಾರನ್ನೋ ನೋಡೋಕೆ ಬಂದಿರ್ತಾರೆ, ಸುಮ್ಮನೆ ನಿನಗೆ ಹೇಳಿದೆ ಅಷ್ಟೇ ಅಂದ್ಲು ಹಿತ. ಆದರೆ ಅನುಗೆ ಮಾತ್ರ ನಂಬಿಕೆ ಇರಲಿಲ್ಲ. ಯಾರನ್ನಾದರೂ ನೋಡಬೇಕಿದ್ರೆ ಇದುವರೆಗೆ ಒಂದ್ಸಲ ಕೂಡ ಈ ಕಡೆ ಬಾರದವರು ಇವತ್ತು ಯಾಕೆ ಬಂದರು ಅನ್ನೋ ಯೋಚನೆ ಅವಳ ತಲೆಯಲ್ಲಿ ಓಡ್ತಿತ್ತು. ನಂತರ ಇಬ್ರು ಊಟ ಮಾಡಿ ಅಕ್ಕ ತಂಗಿ ಇಬ್ರು ಹರಟೆ ಹೊಡೆದು ಸುಸ್ತಾಗಿ ನಿದ್ರೆ ಮಾಡಿದ್ರು. ಅದು ಕಾಕತಾಳೀಯವಲ್ಲ ಅನ್ನುವಂತೆ ಮರುದಿನವೂ ಶಕ್ತಿ ಹಿತಾಳ ಮನೆಯನ್ನೇ ನೋಡ್ತಾ ನಿಂತಿದ್ದ. ಹಿತಾಗೆ ಮನಸ್ಸಿನಲ್ಲಿ ಆತಂಕ ಶುರುವಾಯಿತು. ಭಯವನ್ನು ಮೀರಿ ಮನಸ್ಸಿನಲ್ಲಿ ಕತ್ತಲೆ ಆವರಿಸಿದಂತೆ ಏನು ಅಂತ ಹೇಳೋಕ್ಕಾಗದ ಭಾವನೆ ಅವಳಲ್ಲಿ ಮೂಡಿತ್ತು. ಮನಸ್ಸಿನಲ್ಲಿ ಅನುಮಾನ ಶುರುವಾದ ಮೇಲೆ ಮರುದಿನ ಆಫೀಸ್ ಮುಗಿಸಿ ಹೊರಗಡೆ ಬಂದವಳೆ ಯಾರಿಗೂ ತಿಳಿಯದಂತೆ ಕಣ್ಣುಗಳನ್ನು ಆ ಕಡೆ ಈ ಕಡೆ ಆಡಿಸಿ ನೋಡಿದ್ಲು. ಶಕ್ತಿಯನ್ನ ಹುಡುಕತೊಡಗಿದ್ಲು. ಅವಳ ನಿರೀಕ್ಷೆಯನ್ನ ಸುಳ್ಳು ಮಾಡದೆ ಕಪ್ಪು ಬಣ್ಣದ ಟೀ ಶರ್ಟ್, ಕಪ್ಪು ಪ್ಯಾಂಟ್ ಮತ್ತೆ ಕಪ್ಪು ಗ್ಲಾಸ್ ಹಾಕಿ ಮಾಸ್ಕ್ ಧರಿಸಿ ಶಕ್ತಿ ಅಲ್ಲಿ ನಿಂತಿದ್ದ. ಮಾಸ್ಕ್ ಹಾಕಿದ್ರೂ ಅದು ಶಕ್ತಿ ಅಂತ ಹಿತಾಗೆ ಗುರ್ತಿಸೋಕೇನು ಕಷ್ಟ ಆಗಲಿಲ್ಲ. ಅವನ ಸ್ಟೈಲ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ತನ್ನವಳನ್ನೇ ನೋಡ್ತಿದ್ದ ಶಕ್ತಿಗೆ ಅವಳು ತನ್ನನ್ನು ಹುಡುಕಿದ ರೀತಿ ಮತ್ತೆ ತನ್ನನ್ನು ಕಂಡ ತಕ್ಷಣ ಕಣ್ಣುಗಳನ್ನು ಅರಳಿಸಿ ನಿಂತಿದ್ದನ್ನ ನೋಡಿ ಜೋರಾಗಿ ನಗ್ಬೇಕು ಅನ್ನಿಸ್ತು. ಆದ್ರೆ ಅದು ಪಬ್ಲಿಕ್ ಪ್ಲೇಸ್ ಆಗಿದ್ರಿಂದ ಸುಮ್ಮನಿದ್ದ ಶಕ್ತಿ ಗ್ಲಾಸ್ ಒಳಗಿಂದಲೇ ಅವಳ ಕಳ್ಳ ನೋಟವನ್ನ ಸವಿತಿದ್ದ. ಅವಳನ್ನ ಹತ್ರ ಕರೆದು, ನಿನ್ನನ್ನೇ ನೋಡ್ತಿದ್ದೀನಿ ಕಣೆ ನನ್ನ ಮುದ್ದಿನ ಹುಡುಗಿ ಅಂತ ಮುದ್ದು ಮಾಡಬೇಕು ಅನ್ನಿಸ್ತು. ತನ್ನ ಪ್ರೀತಿಯನ್ನ ಪೂರ್ತಿಯಾಗಿ ವ್ಯಕ್ತಪಡಿಸೋಕೆ ಅವನ ಮನಸ್ಸು ಹಂಬಲಿಸಿತ್ತು. ಶಕ್ತಿ ಅಲ್ಲಿ ನಿಂತಿರೋದನ್ನ ಕಂಡು ಕೂಡಲೇ ಹಿತ ಬಸ್ ಸ್ಟಾಪ್ ಕಡೆಗೆ ಓಡತೊಡಗಿದ್ಲು. ಅವಳಿಗೆ ಒಳಗಷ್ಟೇ ಅಲ್ಲದೆ ಕೈಕಾಲುಗಳು ನಡುಗ್ತಿದ್ವು. ಆದರೂ ಒಂದು ಅನುಮಾನ, ಇವ್ರು ನಿಜವಾಗ್ಲೂ ನನ್ನನ್ನೇ ಫಾಲೋ ಮಾಡ್ತಿದ್ದಾರಾ ಅಂತ ಮಧ್ಯ ಮಧ್ಯ ಹಿಂದೆ ತಿರುಗಿ ನೋಡ್ತಿದ್ಲು. ಶಕ್ತಿ ಅಲ್ಲೇ ನಿಂತಿದ್ದನ್ನ ನೋಡಿ ಅಬ್ಬಾ ಅಂತ ನಿಟ್ಟುಸಿರು ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ಲು. ಆದರೆ ಅವಳ ನೆಮ್ಮದಿ ಮರುಕ್ಷಣವೇ ಮಾಯವಾಯಿತು. ಅವಳು ಹತ್ತಬೇಕಾದ ಬಸ್ ಬಂದ ಕೂಡಲೇ ಹತ್ತಿದ್ಲು. ಬಸ್ನಲ್ಲಿ ತುಂಬ ರಶ್ ಇದ್ದಿದ್ರಿಂದ ಕಂಬಿ ಹಿಡ್ಕೊಂಡು ಗುಂಪಿನ ಮಧ್ಯೆ ನಿಂತ್ಕೊಂಡ್ಲು. ಬಸ್ ಶಕ್ತಿ ಕಾರನ್ನು ದಾಟುವ ಸಮಯಕ್ಕೆ ಸರಿಯಾಗಿ ಶಕ್ತಿಯ ಕಾರ್ ಕೂಡ ಹೊರಟಿತ್ತು. ಹಿತ ಮುಖವೆಲ್ಲ ಬೆವ್ತು ಹೋಯ್ತು. ಇವ್ರು ನನ್ನನ್ನೇ ಫಾಲೋ ಮಾಡ್ತಿದ್ದಾರೆ, ಆದರೆ ಯಾಕೆ ಅಂತ ಭಯದಿಂದ ಅವಳ ಎದೆ ಬಡಿತ ಜೋರಾಯಿತು. ಆ ಕಾರ್ ಹಿಂದೆಯೇ ಬರೋದು, ಕೆಲವೊಮ್ಮೆ ಪಕ್ಕದಲ್ಲೇ ಬರೋದು ಮಾಡ್ತಿದ್ರಿಂದ ಹಿತಾಳ BP ಕೂಡ ಏರ್ ಹೋಯ್ತು. ಇವ್ರ ಅರ್ಹತೆ ಏನು, ಇವ್ರ ಸ್ಟೇಟಸ್ ಏನು, ಇವ್ರು ಯಾಕೆ ಈ ತರಹ ಚೀಪಾಗಿ ನಡ್ಕೊಳ್ತಿದ್ದಾರೆ ಅಂತ ಅವಳಿಗೆ ಇದನ್ನ ಅರ್ಗಿಸ್ಕೊಳ್ಳೋಕ್ಕೂ ಸಾಧ್ಯವಾಗಲೇ ಇಲ್ಲ. ಜೊತೆಗೆ ಅವಳಿಗೆ ನಂಬೋಕ್ಕೂ ಆಗಲಿಲ್ಲ. ತನ್ನ ಸ್ಟಾಪ್ ಬಂದ ಕೂಡಲೇ ಇಳಿದು ವೇಗವಾಗಿ ಮನೆಗೆ ಹೋದವಳು ಕಿಟಕಿಯಿಂದ ಇಣುಕಿ ನೋಡಿದ್ಲು ಹಿತ.
ಅಷ್ಟರಲ್ಲಿ ಶಕ್ತಿ ಅವಳ ಮನೆಯನ್ನೇ ನೋಡ್ತಾ ನಿಂತಿದ್ದ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.